ಹಿರಿಯರ ಆದಂಥ ಶ್ರೀಯುತ ರಮಣ್ ಜಿಂಜಿನ್ಗಿ ಅವರೇ, ಸಂಸದರು ಅಪ್ಪು ಪಟ್ಟಿನ ಶೆಟ್ಟಿ ಅವರೇ, ಉಮೇಶ್ ಕಾರಜೋಳ ಅವರೇ, ನಮ್ಮ ಉಪಾಧ್ಯಕ್ಷರಾದಂಥ ಹಿರಿಯರು ಮಾರ್ಗದರ್ಶಕರ ನಮ್ಮ ಗೋಪಾಲ್ ಕಟ್ಕಾಂಬಳೆ ಅವರೇ, ನಮ್ಮ ಇನ್ನೊಬ್ಬರ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥ್ ಮೀಸೆ ಅವರೇ, ನಿಮ್ನೆಲ್ಲರನ್ನೂ ಕೂಡ ಇಲ್ಲಿ ಬರ್ಮಾಡ್ಕೊಂಡಂತ ಜೋಶಿ ಅವರೇ, ಇವತ್ತು ನಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇದ್ದೇವೆ. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಪೂರೈಸಿದ್ದೇವೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿವೆ ಅನ್ನೋಂಥ ಭ್ರಮೆಯಲ್ಲಿದ್ದಾರೆ. ಆದ್ರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಸಾವಿರಾರು ಕಾನೂನಿನಲ್ಲಿ ಹಲ್ಲೆಗೆ ಒಳಗಾದಂತ ವ್ಯಕ್ತಿಗಳ ಮೇಲೆ ಇವತ್ತು 5,000ಕ್ಕಿಂತ ಹೆಚ್ಚು ಕೇಸುಗಳನ್ನ ಮಾಡದಂತ ಸರ್ಕಾರ ಯಾವ್ದಾದ್ರು ಇದ್ರೆ, 1000 ದಿನಗಳ ಸರ್ಕಾರ, ಸಾವಿನ ನಡುವೆ ಇರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಗ್ಯಾರಂಟಿಗಳನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಗ್ಯಾರಂಟಿ ಅದ್ರ ಜೊತೆಗೆ ಸೇರಿಸ್ಬೇಕು, ಸಾವಿನ ಸರ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂಗಳಿಗಾಗಲಿ, ಮಹಿಳೆಯರಿಗಾಗಲಿ, ದಲಿತರಿಗಾಗಲಿ, ಹಿಂದುಳಿದವರ ವರ್ಗಗಳಾಗಲಿ ರಕ್ಷಣೆ ಇಲ್ಲದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರದಲ್ಲಿರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. 60% ಅಂದ್ರೆ 60% ಪರ್ಸೆಂಟೇಜ್ ಅನ್ನ ಪಡೆಯುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅಂತಹ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಹೇಳ್ಕೊಂತ ಹೊರಟ್ರೆ ಇವತ್ತು ಸಮಯ ಸಾಗುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಹಣ STP ಮತ್ತು TSP ಯಲ್ಲಿ ಆ ಹಣದ ಹಗರಣಗಳು ಗ್ಯಾರಂಟಿ ಕೊಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಎಲ್ಲರಿಗೂ ಫ್ರೀ 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 ಅನ್ನೋಂತ ಮಾತನ್ನ ಹೇಳದಂತ ಸಿದ್ದರಾಮಯ್ಯನವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅದೇ ರೀತಿಯಾಗಿ ಅಲ್ಲಿರುವಂತಹ ದಲಿತ ಸಮುದಾಯದ ಏನು ಶಾಸಕರಿದ್ದಾರೆ, ಪರಮೇಶ್ವರರ್ ಇರ್ಬೋದು, HC ಮಾದೇವಪ್ಪರ್ ಇರ್ಬೋದು, ಪ್ರಸಾದ್ ಅಬ್ಬಯ್ಯನವ್ರು ಇರ್ಬೋದು, ವಿಶೇಷವಾಗಿ ಏನು ಒಬ್ಬ ಸದನದಲ್ಲಿ ಒಬ್ಬ ನಮ್ಮ ಹಿರಿಯರು ಹೇಳಿದ್ರು, ಶಾಸಕರು ಹೇಳಿದ್ರು, ಏನ್ರಿ ಫೈಲ್ಸ್ ಬಂದಂಗ ಆಡ್ತೀರಾ, ಕೆಳಗ್ ಕುತ್ಕೊಳ್ಳಿ ಅಂತೇಳಿ. ಅಂತ ಶಾಸಕರಾದಂತ, ಅಂತ ಸಚಿವರಾದಂತ ಖರ್ಗೆಯವ್ರಿಗೂ ಕೂಡ ಕೇಳ್ತೇನೆ, ಯಾಕ್ರಿ ನಮ್ಮ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿಗಳಿಗೆ ನೀವು ಯೂಸ್ ಮಾಡಿದ್ರಿ? 25,000 ಕೋಟಿ ಒಳಗೆ ಹಣವನ್ನ ನೀವೇನ್ ಮಾಡಿದ್ರಿ? STP TSP ಹಣವನ್ನ ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರಿ. ಆದ್ರೆ ನೀವೇನಂತ ಹೇಳಿದ್ರಿ? ಫ್ರೀ ಅಂತ ಹೇಳಿದ್ರಿ. ಫ್ರೀ ಕೊಟ್ರಾ? ಇದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಹೌದಾ ಅಲ್ವೋ? ಈ 1000 ದಿನಗಳಲ್ಲಿ ಸಾವಿರಾರು ವಿಷಯಗಳನ್ನ, ಸಾವಿರಾರು ಸಮಸ್ಯೆಗಳನ್ನ ಹೇಳಿಕೊಟ್ಟಿದೀವಿ ನಾವು. ಅದರಲ್ಲಿ ಬಹು ಮುಖ್ಯವಾದಂತ ವಿಷಯ 25,000 ಕೋಟಿ ಹಣವನ್ನ, ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರಿ. ಇದು ಸರಿನಾ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು? ಮುಡಾ ಪ್ರಕರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ST ಸಮುದಾಯದ ತಳ ಸಮುದಾಯದ ಒಬ್ಬ ವ್ಯಕ್ತಿಯನ್ನ, ತಳ ಸಮುದಾಯವನ್ನ ಬೆಳೆಸ್ಬೇಕನ್ನುವಂತ ಇರುವಂತ ಮುಡಾ ಆ ಒಂದು ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣವನ್ನ ಒಡೆಯುವಂತ ಕೆಲಸ ಮಾಡದಂತ 1000 ದಿನಗಳ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ಆದ್ರೆ ಸದನದಲ್ಲಿ ಅಲ್ಲಿಯ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇಲ್ಲ ನಾವು ಬಾಳ ಅಂದ್ರೆ 89 ಕೋಟಿ ಹಣವನ್ನ ಲೂಟಿ ಮಾಡಿರ್ಬೇಕಂತ ಒಪ್ಕೊಂಡ್ಬಿಟ್ರಿ. 1000 ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ವಾಲ್ಮೀಕಿ ಹಗರಣ ಅಷ್ಟೇ ಅಲ್ಲ, ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ, ಸ್ಮಾರ್ಟ್ ಮೀಟರ್ದಲ್ಲಿ 15,000 ಕೋಟಿಗಿಂತ ಹೆಚ್ಚು ಹಣವನ್ನು ಒಡೆದಂತ ಕಾಂಗ್ರೆಸ್ ಸರ್ಕಾರ. 1000 ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ. ಅವರು 1000 ದಿನವನ್ನ ಯಾವ ರೀತಿ ಪೂರೈಸಿದಾರೋ ಅವರು ಕೂಡ ಭ್ರಷ್ಟಾಚಾರದಲ್ಲಿ 1000 ಕೋಟಿಗಳನ್ನ, 1000 ರೂಪಾಯಿಗಳನ್ನ ಹೊಡೆದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು
ಕಳೆದ 2-3 ದಿವಸದ ಪತ್ರಿಕೆಯಲ್ಲಿ ಸದನದಲ್ಲಿ ನೋಡ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿಗಳ ಹಗರಣ, ಸಾವಿರಾರು ಕೋಟಿಗಳ ಹಗರಣ. ಅವರು 1000 ದಿನವನ್ನ ಪೂರೈಸಿದಾರ ಅಂದ್ಮೇಲೆ ಸಾವಿರಾರು ಕೋಟಿಗಳ ಹಗರಣವನ್ನ ಮಾಡದಂತ ಸರ್ಕಾರ. SC ST ವಿದ್ಯಾರ್ಥಿಗಳಿಗೆ ಏನು ವಿದೇಶಕ್ಕೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಏನು ಕಳಿಸ್ತಾ ಇದ್ರು ವಿದ್ಯಾರ್ಥಿಗಳಿಗೆ 30 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇತ್ತು ನಮ್ಮ ಸರ್ಕಾರ. ಆದ್ರೆ ಅದನ್ನ ಬಂದ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡಬೇಕನ್ನಂತ ವಿಚಾರ ಮಾಡಿ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಕಾರಣಕ್ಕಾಗಿ ಇವತ್ತು 1000 ದಿನಗಳನ್ನ ಪೂರೈಸಿದ ಸರ್ಕಾರ SC ST ಗಳಿಗೆ ಕೊಡುವಂತ 30 ಲಕ್ಷ ರೂಪಾಯಿಯನ್ನ ಬಂದ್ ಮಾಡದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕನ್ನಂತ ವಿಚಾರ ಇಟ್ಕೊಂಡ್ಬಿಟ್ಟು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಬಿಜೆಪಿ ಸರ್ಕಾರ ಒಂದು ಮೀಸಲಾತಿಯನ್ನ ಕೊಟ್ಟಿತ್ತು. ಆ ಮೀಸಲಾತಿಯನ್ನ ಕಿತ್ತು ಒಗೆಯುವಂತ ಕೆಲಸ ಮಾಡದಂತ 1000 ದಿನಗಳನ್ನ ಪೂರೈಸಿದಂತ ಕಾಂಗ್ರೆಸ್ ಸರ್ಕಾರ 2A ಮೀಸಲಾತಿಯನ್ನ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯಯುತವಾಗಿ 2A ಮೀಸಲಾತಿಯನ್ನ ಹೋರಾಟಗಳ ಮೇಲೆ ಲಾಠಿ ಪ್ರಹಾರ ನಡೆಸಿ ಕಿತ್ಕೊಳ್ಳೋದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರ ವಿಚಾರ ಬಂದಾಗ ನಾನೊಂದು ಮಾತನ್ನ ಹೇಳಿದೆ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲಾರದಂತಹ ಒಂದು ಸಮಾಜದಲ್ಲಿ ಒಂದು ದೃಷ್ಟಿಕೋನವನ್ನ ಸೃಷ್ಟಿ ಮಾಡುವಂತ ಸರ್ಕಾರ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. 2024ರಲ್ಲಿ ಟೋಟಲ್ 340 ಅತ್ಯಾಚಾರಗಳ ನಡೆದಿದ್ದಾವ್ರಿ 24ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಇರ್ಬೋದು, ವಿದೇಶದಲ್ಲಿ ಹಂಪಿಗೆ ಬಂದಂತ ವಿದೇಶಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಇರ್ಬೋದು, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ 2024ರಲ್ಲಿ 3646 FIR ಗಳಾಗಿದಾವ್ರಿ. ಇದು ನಿಮ್ಮ ಪತ್ರಿಕೆಯಲ್ಲಿ ಬಂದಂತಹ ಕಾಪಿ ನಾ ಹೇಳ್ತಾ ಇದ್ದೀನಿ, ಬೇರೆ ಏನ್ ಹೇಳ್ತಾ ಇಲ್ಲ. ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಪ್ರತಿನಿಧಿಗಳನ್ನೇ ಕೊಟ್ಟಂತ ವರದಿಯನ್ನ ಹೇಳ್ತಾ ಇದ್ದೀನಿ ನಾನು. ಪುಕ್ಸೋ ಕಾಯ್ದೆ ಅಡಿಯಲ್ಲಿ 2013 ಏನು 1000ಗಳ ದಿನಗಳನ್ನ ಪೂರೈಸಿದ ಸರ್ಕಾರ 2013 ಪುಕ್ಸೋ ಕಾಯ್ದೆ ಅಡಿಯಲ್ಲಿ FIR ಆದಂತ ಕೇಸ್ಗಳು, ಅತ್ಯಾಚಾರ, ಈಗಾಗಲೇ ಹೇಳಿದೆ, ಕೊಲೆ ಪ್ರಕರಣ ಒಟ್ಟು 1500 ಕೊಲೆ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ. ಹಾಗೆ ನೋಡಿದ್ರೆ ಅಲ್ಲೇ ವಂಚನೆ, ದರೋಡೆ, ಡಕಾಯಿತಿ, ಬಾಂಬ್ ಸ್ಫೋಟ ಇವೆಲ್ಲಗಳನ್ನು ವಿಚಾರ ಮಾಡಿದ್ರೆ 34,276 ಪ್ರಕರಣಗಳನ್ನ ದಾಖಲೆ ಮಾಡದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. 1000 ದಿನ ಹೆಂಗ್ ಪೂರೈಸ್ಕೊಂಡು ಹೊಂಟಿತ್ತು ಹಂಗ ಸಾವಿರಾರು ಕೇಸ್ಗಳನ್ನ ಹಾಕಿಸ್ತಾ ಇದೆ, ಸಾವಿರಾರು FIR ಗಳನ್ನ ಮಾಡಿಸ್ತಾ ಇದೆ. ಇವತ್ತು ಯಾವುದೇ ಸಮುದಾಯಕ್ಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಯಾವುದೇ ಸಮುದಾಯಕ್ಕೆ ಇವತ್ತು ಬೆಲೆ ಕೊಡದಂತ ಸರ್ಕಾರ, ರಕ್ಷಣೆ ಕೊಡದಂತ ಸರ್ಕಾರ ಇವತ್ತು 1000 ದಿನವನ್ನ ಯಾವ ಉದ್ದೇಶ ಪೂರಕ್ಕಾಗಿ ಪೂರೈಸ್ಕೊಂಡ್ಬಿಟ್ಟು ಕಾರ್ಯಾಚರಣೆ ಮಾಡ್ಲಿಕ್ಕೆ ಹೊರಟಿದೆ ನನ್ಗೆ ಗೊತ್ತಿಲ್ಲ. ಹಾಗೆ ನಾನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಖಂಡನೆ ಮಾಡ್ತೀನಿ. 1000 ದಿನಗಳಲ್ಲಿ ನಿಮ್ಮ ಸಾಧನೆಗಳೇನು, ಒಳ್ಳೆ ಸಾಧನೆಗಳನ್ನು ಹೇಳುವಂತ ಒಂದು ಸರ್ಕಾರಕ್ಕೆ ಮುಖಭಂಗ ಇಲ್ಲ, ಅವ್ರಿಗೆ ಹೇಳುವಂತ ವ್ಯವಸ್ಥೆ ಇಲ್ಲ. ಇವತ್ತು ನಾವು ಅದನ್ನ ಹೇಳ್ತಾ ಇದೀವಿ. ಇಷ್ಟು ಆ ಸರ್ಕಾರ ತನ್ನ ವ್ಯವಸ್ಥೆಯಲ್ಲಿ ಮಾಡದಂತ ಭ್ರಷ್ಟಾಚಾರ ಇರ್ಬೋದು, ಕೊಲೆಗಳಿರ್ಬೋದು, ದೊಂಬಿ ಇರ್ಬೋದು, ಇವೆಲ್ಲಗಳನ್ನ ಪೂರೈಸಿ ಮಾಡಿದ್ದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರು ಮಾಡಬೇಕು, ಏನ್ ಮಾಡ್ಬೇಕಂದ್ರೆ 1000 ದಿನಗಳಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದೇವೆ, 1000 ದಿನಗಳಲ್ಲಿ ಕೊಲೆಗಳನ್ನ ಮಾಡಿದ್ದೇವೆ, 1000 ದಿನಗಳಲ್ಲಿ ನಾವು ದೊಂಬಿಗಳನ್ನ ಎಬ್ಸಿದ್ದೇವೆ, 1000 ದಿನಗಳಲ್ಲಿ ಕೋಟಿಗಟ್ಲೆ ಭ್ರಷ್ಟಾಚಾರವನ್ನ ಮಾಡಿ ನಾವು ನಮ್ಮ ಸಾಧನೆಗಳನ್ನ ಹೇಳುತ್ತಿದ್ದೇವೆ ಅನ್ನೋಂತ ಮಾತನ್ನ ಅವ್ರು ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದ. ನಾವು ಪಂಚಮಸಾಲಿ ಸಮುದಾಯಕ್ಕೆ ಕೊಡಬೇಕಾದಂತ 2A ಮೀಸಲಾತಿ ಸಂದರ್ಭದಲ್ಲಿ ಹೋರಾಟ ಮಾಡದಂತ ಸರ್ಕಾರ, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡದಂತ ಸರ್ಕಾರ ಅಂತ ಹೇಳಿದೆ ನಾನು. 2CD ಮಾಡಿದ್ವಲ್ಲ ಸರ್ ನಾವು. ಕಾನೂನಿನ ವ್ಯವಸ್ಥೆಯಲ್ಲಿ ಏನ್ ಸರ್, ಕಾನೂನಿನ ವ್ಯವಸ್ಥೆಯಲ್ಲಿ ಅದು ಬರ್ತಿದ್ರೆ ಖಂಡಿತ ಕೊಡ್ತಾ ಇತ್ತು. ಆದ್ರೆ ನಾವು 2A ಮತ್ತು
2C ಕೊಡುವ C D ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದು ಅದು ಕಾನೂನಾತ್ಮಕ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು. ಅದಕ್ಕೆ ಅದನ್ನ ಮಾಡಿದ್ದು ಕಾನೂನು ಪರವಾಗಿಲ್ಲ ಅನ್ನೋದು ಗೊತ್ತಾಯ್ತು. ಅದೇ ಸರ್ ಅದನ್ನ ಹೇಳ್ತಾ ಇದ್ದೀನಿ ನಾನು. ಬಚಾವಕ್ಕೆ ಏನ್ ಮಾಡಿಲ್ಲ, ಹೋರಾಟಗಾರ ಮೇಲೆ ರಾಟಿ ಪ್ರಹಾರ ಮಾಡ್ಯಾರ ಅಂತ ಹೇಳಿದ್ರು. ಹೋರಾಟವನ್ನು ಹತ್ತಿಕ್ಕೋದ್ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈಗ MP ಅವರು ಸ್ವಲ್ಪ ಮಾತಾಡ್ತಾರೆ ಸರ್. ಬಿಜೆಪಿ MLA ಅವರೇ ಕೊಲೆ ಮಾಡಿ ಈಗ ಒಬ್ಬ ರೋಡಿನ ಬಂಧನಕ್ಕೊಳಗಾಗಿ ಜೈಲಾಗಿದ್ದಾರೆ. ಸರ್ ನೋಡಿ, ಕಾನೂನು ಆರೋಪ ಇದೆ, ಆರೋಪ ಇದೆ, ಲುಕ್ಔಟ್ ಆಗಿದೆ, ಲುಕ್ಔಟ್ ನೀವು ಸಮರ್ಥನೆ ಮಾಡ್ಕೊಂತೀರ. ಸಮರ್ಥನೆ ಇಲ್ಲ. ಹಾಗಾದ್ರೆ ಈಗ ಎಷ್ಟು ಹೇಳಿದ್ರು ಸಾಹೇಬ್ರು ಎಷ್ಟು ಕೇಸ್ ಆಗಿದೆ ಅಂತ ಹೇಳಿ ಅವೆಲ್ಲ FIR ಆದವು, ಏನ್ ಸಾಬೀತಾದ್ರು. ಹಾಗಾಗಿ ಆ ಸರ್ಕಾರ ಕೊಲೆ ಸರ್ಕಾರ ಅಂತ ಭಾಗಿಯಾಗಿದಾರಲ್ಲ ಕೊಲೆ ಪ್ರಕರಣದಲ್ಲಿ. ನಮ್ಮ ಕಾಂಗ್ರೆಸ್ನವರು ನಮ್ಮ MLA ಅವರಿಗೆ ಶಿಕ್ಷೆ FIR ಮಾಡ್ಸ್ಯಾರ. ಅವ್ರು ಹೇಳಲ್ಲ, ಅವ್ರು ಹೇಳಲ್ಲ ಸರ್, ಅವ್ರು ಹೇಳಲ್ಲ, ಅವ್ರು ಹೇಳಲ್ಲ. SC ಮೋರ್ಚಾ ರಾಜ್ಯದ ಯಾವ ಎಷ್ಟು ನಿಗಮಗಳಿಗೂ ಕೂಡ ಕೊಟ್ಟಿಲ್ಲ ಸರ್. ಹೌದು, ಯಾವುದು 2000 ಈ ಪ್ರಸಕ್ತ ಸಾಲಿನ ಸ್ಕೀಮ್ಗಳಿಗೆ ಫಲಾನುಭವಿಗಳು ಹಾಕಿರ್ತಾರೆ. ಹೌದು. ಆದ್ರೆ ನಿಮ್ಮವ್ರು ಯಾರು ಬೀದಿಗಳು ಹೋರಾಟ ಇಲ್ಲ, ನಾವು ಹೋರಾಟ ಮಾಡಿದೀವಿ ಸರ್. ಇಲ್ಲ ಹೋರಾಟ ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಮುಡಾ ಪ್ರಕರಣದಲ್ಲಿ ಇದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ ನಮ್ಮ ಸರ್ಕಾರ ಏನ್ ಸರ್. ನಂತರ ಈ ನಿಗಮಗಳಿಗೆ ಹಣ ನೀಡಿಲ್ಲ ಅಂತ ಹೋರಾಟ ಮಾಡಿದಂತ SC ST ಮೋರ್ಚಾಗಳಿಂದ ಹೋರಾಟ ಮಾಡಿದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಬಂಜಾರ ಸಮಾಜದ ಅಭಿವೃದ್ಧಿ ನಿಗಮ ಇರ್ಬೋದು, ಇವೆಲ್ಲ ಅಭಿವೃದ್ಧಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದ್ದೆ SC ಮೋರ್ಚಾ, ಅದು ಭಾರತೀಯ ಜನತಾ ಪಾರ್ಟಿನೇ. ಹೊಸ ಫಲಾನುಭವಿಗಳ ಆಯ್ಕೆ ಅಂದ್ರೆ ಇದು ವರ್ಷದ ಅನುದಾನ ಹೋಯ್ತು ಸರ್. ನೋಡಿ, ನಿಮ್ಗೆ ಇನ್ನೊಂದು ವರ್ಷದ ಅನುದಾನ ಹೋಯ್ತು ಅಂತ ಹೇಳಿದ್ರಲ್ಲ, ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ, ಇವ್ರೇನ್ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಹಿಂದಿನ ಮಾರ್ಚ್ ಮತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಹಣವನ್ನ ಕೊಟ್ಟಿಲ್ಲ ಅಂತೇಳಿ ನಮ್ಮದೇ ಶಾಸಕರಾದಂತ ಮಹೇಶ್ ಸಂಗೇನ್ಕೈ ಅವರು ಸದನದಲ್ಲಿ ಬಿಚ್ಚಿಡುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು, ಅಲ್ಲಿಯ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು, ಇಲ್ಲ ಕೊಟ್ಟಿವಿ ಅಂತ ಹೇಳಿದ್ರು. ನಂತರ ನಾನು ಪರಿಶೀಲನೆ ಮಾಡಿದಾಗ ಅದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಇನ್ನೂವರೆಗೆ ಹಣವನ್ನ ಬಂದಿಲ್ಲ ಅಂದಿಲ್ಲ. ಇದೇ ರೀತಿ ಹಿಂದ್ಗಡೆ ಬಿಟ್ಬಿಡ್ತಾರೆ, ಮತ್ತೆ ಮುಂದ್ಗಡೆ ಮಾಡ್ಲಿಕ್ಕೆ ಕೊಡ್ತೀವಿ ಅಂತಾರೆ. ಇದು 1000 ದಿನಗಳ ಪೂರ್ವದ ಸರ್ಕಾರ ಅಷ್ಟೇ ಅಲ್ಲ. ಮೊನ್ನೆ ಅಕ್ಕಿ ಹಗರಣದಲ್ಲಿ ಅಕ್ಕಿ ವಿಚಾರ ಬಂದಾಗ ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನ ಕೊಡುವಂತ ವ್ಯವಸ್ಥೆ ಇದೆ. ಆದ್ರೆ ಇವರು 5 kg ಅಕ್ಕಿಯನ್ನ ಕೊಡ್ತೀವಿಲ್ಲ, ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಿದ್ರು, ಅವರು ಕೂಡ 2-3 ತಿಂಗಳ ಹಣವನ್ನ ಕೊಟ್ಟಿಲ್ಲ. ಅದನ್ನು ಕೂಡ ಪ್ರಶ್ನೆ ಸದನದಲ್ಲಿ ಕೇಳಿದಾಗ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋಂತ ಮಾತನ್ನ ಅವರು ಮುನಿಯಪ್ಪನವ್ರು ಹೇಳುವಂತ ವ್ಯವಸ್ಥೆ ಆಯ್ತು. ಈ ಸರ್ಕಾರದಲ್ಲಿ ಇದೇ ರೀತಿಯಾದಂತ ಭ್ರಷ್ಟಾಚಾರ. ನಾವು ಕೇಳಬೇಕು, ಎಲ್ಲೋಯ್ತು ಹಣ ಅದಂತೇಳಿ. SC ಮೋರ್ಚಾ ಆಯ್ತು, ನಮ್ಮ ಭಾರತೀಯ ಜನತಾ ಪಾರ್ಟಿ ಆಯ್ತು, ಸುಮ್ನೆ ಕುತ್ಕೊಂಡಿಲ್ಲ ಸರ್. ಹೋರಾಟದಿಂದ ಬಂದಂತ ಪಕ್ಷ ಇದು, ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಏನ್ ಮಾಡ್ಬೇಕು, ಅದೊಂದು ಗಾದೆ ಮಾತು ಇದೆಯಲ್ಲ, ಅದೊಂದ್ ಚರ್ಮ ದಪ್ಪಿದ್ರೆ ಅದು ಎಷ್ಟು ಹೊಡೆದ್ರು ಏನಾಗಂಗಲ್ಲ ಅಂತೇಳಿ. ಕಾಂಗ್ರೆಸ್ ಅವ್ರ ಚರ್ಮ ದಪ್ಪಿದೆ ರೀ, ಅದು ಎಷ್ಟು ಹೊಡೆದ್ರು ಕೂಡ ಏನಾಗ್ತಾ ಇಲ್ಲ. ಕಾಂಗ್ರೆಸ್ನವರು MPಗಳ ವಿರುದ್ಧ ಆರೋಪ ಮಾಡ್ತಾರೆ, ರಾಜ್ಯಕ್ಕೆ ಬರಬೇಕಾಗಿರುವಂತ GST ಅಲ್ಲಿ ಬರಬೇಕಾದ ಹಣ ನ್ಯಾಯಯುತವಾಗಿ ಬರುವಾಗ ಕೊಡಾಗ್ತಿಲ್ಲ. ಹಾಗಾಗಿ ನಮ್ಗೆ ದೊಡ್ಡ ನಮ್ಮ ನ್ಯಾಯಯುತ ದುಡ್ಡು ನಮ್ಗೆ ಸಿಗಾಗ್ತಿಲ್ಲ, ಮಾಡಕ್ಕಾಗ್ತಿಲ್ಲ ಅನ್ನೋ ಆರೋಪ. ಯಜಮಾನ್ರೆ, ನಾವು ಯಾವ ಶಬ್ದದಾಗ ಹೇಳ್ಬೇಕು ಇದನ್ನ? ಯಾವ ಶಬ್ದದಾಗ ಹೇಳ್ಬೇಕು? ನಾನು ಹಿಂದೆ ಮಂತ್ರಿ ಆಗಿದ್ದ, ಕೇಂದ್ರ ಸರ್ಕಾರದಿಂದ ಕುಡಿಯಲಿ ಶುದ್ಧ ನೀರು ಕುಡಬೇಕು ಅನ್ನೋದ ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗ್ ಮಾಡೋದು? ನೀವು ಎಷ್ಟು ಖರ್ಚು ಮಾಡಿದೆಪ್ಪ ಅಂತ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬೆಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100ಕ್ಕೆ 100 ಸತ್ಯ ಇದೆ. ಇದು ಸರ್ಕಾರನ ನೀವೇ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು, ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳನ್ನ ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ. ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ. ಇಂಥ ಹೊಲಸ ಸರ್ಕಾರನೇ ಯಾವತ್ತೂ ನೋಡ್ಲಿ. ಅಲ್ಲ ರೀ, ಮುಂಜಾನೆ ಹೇಳೋಣ ಮುಸಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ,
ಸಣ್ಣ ಜಾಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದಾ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮ್ಗ? ತೋರಿಸ್ರಪ್ಪ ನಿಮ್ದೇನು ತೋರಿಸ್ತೀರಿ? ನೋಡ್ರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು ಅವಮಾನ, ಇಷ್ಟೊಂದು ಅತ್ಯಾಚಾರ. ನೋಡ್ರಿ, ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿಲ್ಲ. ನೋಡ್ರಿ, ಇಂಥದ್ದು ಎಂದರೆ ನೋಡಿದೇವೇನ್ರಿ ನಾವು? ದಯವಿಟ್ಟು ಕೈ ಮುಗಿತೀನಿ, ನೀವೇ ಹೇಳ್ಬಿಡ್ಬೋದು. ಎಂದರೆ ನೋಡಿರಿ ನೀವು? ಇಷ್ಟು ಜನ 20 ವರ್ಷ 10 ವರ್ಷ ಪತ್ರಿಕೆಗಳು ಮಾಡಿದಿರಿ. ಯಾವ ಸರ್ಕಾರದಾಗ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ? ಅಲ್ರಿ, ಮುಂಜಾನೆ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದ್ರಿ. ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರದ್ದು ತಿಂದ್ರಿ. ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ, ಅವ್ರು ತಿಂದ್ರಿ. ಎಸ್ ಟಿ ತಿಂದ್ರಿ. ಯಾರು ಉಳ್ದಾರ್ರಿ? ಬಾಕಿ ಯಾರು ಉಳ್ದಾರ ಹೇಳಿ? ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬಾ, ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಿರಲಿ, ದಲಿತರಿರಲಿ, ಬ್ಯಾಕ್ವರ್ಡ್ ಕ್ಲಾಸ್, ಇವ್ರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕತ್ತಾರ. ಏನು ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನ 2 ವರ್ಷ ಬಿಟ್ಟಾಗಲಿ, 2.5 ವರ್ಷ ಆಗಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾಡೋದು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಅಷ್ಟೇ. ಮುಂದಿನ ಮುಖ್ಯಮಂತ್ರಿ ಬಗ್ಗೆ ನೋಡ್ರಿ, ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು, ಹಿರಿಯರು. ಅದು ನಾವು ನೀವು ಅಥವಾ ಮತ್ತೊಬ್ರಲ್ಲ. ಏನ್ ತೀರ್ಮಾನ ಮಾಡ್ತಾರ ಅವ್ರು ಆಗಿರ್ತಾರ ಅಷ್ಟೇ. ವಿಜೇಂದ್ರ ಅವರಾದ್ರೂ ಸಂತೋಷದ, ನೀವಾದ್ರೂ ಸಂತೋಷದ, ಮತ್ತೊಬ್ರಾದ್ರೂ ಸಂತೋಷ. ನಮಗೇನು ಅಸಮಾಧಾನ ಏನಿಲ್ಲ. ನೋಡ್ರಿ, ನಾವು ದಲಿತರು 50 ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ದೀರಿ. ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಖಾಯಂ ಸಾಯುತ್ತನೋ ಇರುವುದೇ. ಆಡ್ಲಿ ಬಿಡ್ಲಿ, ಈಗೂ ನಾ ಹೇಳ್ತೀನಿ, ದಲಿತರು ಈ ರಾಜ್ಯಕ್ಕೆ, ನಾನಂತಲ್ಲ, ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ. 75 ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ, ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಸೆ ಅದಪ್ಪ. ಅಷ್ಟೇ. ಮಾಡ್ತದೋ ಬಿಡ್ತೋ ಪಕ್ಷ ನನಗ್ ಬಿಟ್ಟದ್ದಲ್ಲ. ನನ್ನ ಆಸೆ ಏನೇನು ಇಲ್ಲ. ನನ್ನ ಜೀವನದಲ್ಲಿ ದೇವ್ರ ಎಲ್ಲನೂ ಕೊಟ್ಟಾನ. ನಾನು ಯಾರಿಗೂ ಕೈ ಒಡ್ಲಾರ್ದೇನೆ ಲಕ್ಷಾಂತರ ರೊಕ್ಕ ನನಗೆ ಕೊಟ್ಟಾನ. ನನ್ನ ಆಸ್ತಿ ಕೊಟ್ಟಾನ, ನನ್ನ ಮಕ್ಕಳು ಕೊಟ್ಟಾನ. ಆದ್ರೆ ನನಗೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ. ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ, ರಾಜ್ಯದಲ್ಲಿ 19 ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ. 45 ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ. ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ. ಚಿಕ್ಕೋಡಿನಲ್ಲಿ 3 ಚುನಾವಣೆ ಹೆದರ್ಸಿನಿ, 3 ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ. ಗಂಡಸ ಮಾಡ್ತಾರ ಯಾರೇ? ಆದ್ರೆ ನೋಡ್ರಿ, ನನ್ನ ವೈಯಕ್ತಿಕವಾಗಿ ನಾನು ಏನೂ ಬಿಡೋದಿಲ್ಲ. ನನ್ನ ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ. ನೋಡ್ರಿ, ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ. ನಾವ್ಯಾರು ಕೇಳಕ್ಕ ಅದನ್ನ? ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ. ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ. ಸರಿ, ಈಗ ಕೈ ಮುಗಿತೀನಿ. ಬಜೆಟ್